ಮಾಜಿ ಸಂಸದ ಭಗವಂತ ಖೂಬಾ ವಿರುದ್ಧ ಮುಖಂಡ ಗುಂಡು ರೆಡ್ಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಚಿವರ ವಿರುದ್ಧ ಸಿಕ್ಕ ಹಾಗೆ ಮಾತನಾಡುವ ಮಾಜಿ ಸಂಸದರು ತಮ್ಮ ಅಧಿಕಾರ ಇದ್ದಾಗ ಏನು ಮಾಡಿದ್ದಾರೆ? ಕರ್ಮ ಯಾವಾಗಲೂ ರಿಪೀಟ್ ಆಗುತ್ತೆ. ನೀವು 10 ವರ್ಷದಲ್ಲಿ ಯಾವ ಕಾರ್ಯಕರ್ತರನ್ನು ಕೂಡ ಬೆಳೆಸಿ ತೋರಿಸಿದ್ದೀರಿ ಎಂದು ಪ್ರಶ್ನೆ ಮಾಡಿದ್ದಾರೆ. ಬಸವ ಕಲ್ಯಾಣ ತಾಲೂಕಿನ ಮುಖಂಡರಾದ ಗುಂಡು ರೆಡ್ಡಿಯವರು ಸಾಮಾಜಿಕ ಜಾಲತಾಣದಲ್ಲಿ ಲೈವ್ ಬರುವ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ. ಮಾಜಿ ಸಂಸದರು ತಮ್ಮ ಸ್ಥಿತಿ ನೋಡಿಕೊಳ್ಳಲಿ. ಎಷ್ಟು ದಿನ ರಾಜಕೀಯ ಮಾಡಿ ಜಿಲ್ಲೆಯನ್ನೇ ಸತ್ಯಾನಾಶ ಮಾಡಿದ್ದಾರೆ. ಈಗ ಕಾಮಗಾರಿ ಹಿಂದೆ ಬೆನ್ನು ಬಿದ್ದಿದ್ದಾರೆ. ನೀವು ಜನರ ಬಗ್ಗೆ ಮಾತನಾಡಿ, ಅದು ಬಿಟ್ಟು ಈ ಕೆಲಸಕ್ಕೆ ಬಾರದ ಕೆಲಸ ಮಾಡಬೇಡಿ. ಹೋರಾಟ ಜನಪರ ಇರಲಿ. ನೀವು ಸೋಲಲು ನಿಮ್ಮ ಕಾರ್ಯಕರ್ತರೇ ಕಾರಣ ಎಂಬುದನ್ನು ಮರೆಯಬೇಡಿ. ನಿಮ್ಮ ಕಾರನ್ನು ಬೆನ್ನು ಹತ್ತಿ ನಿಮಗೆ ಚಪ್ಪಲಿ ತೋರಿಸಿದ್ದು ನಿಮ್ಮ ಮುಖಂಡರೇ. ಕರ್ಮ ನಿಮ್ಮನ್ನು ಯಾವತ್ತೂ ಕೂಡ ಬಿಡುವುದಿಲ್ಲ ಎಂದು ಕಿಡಿಕಾರ. ನಮ್ಮ ಜಿಲ್ಲೆಯ ಸಮಸ್ತ ಜನರಿಗೆ ನನ್ನ ಶರಣಾರ್ಥಿಗಳು. ನಾನು ಯಾಕೋ ಅಂತಾರೆ ಇದ್ರೆ ಸುಮ್ಮ ಕುಂತು ರಾತ್ರಿ ಲೈವ್ ಬಂದರು ಮತ್ತು ಈಗ ಯಾಕೆ ಲೈವ್ ಹೊಂಟ್ರ ಅಂತೇಳಿ ಆ ಲೈವ್ ಬರೋ ಪ್ರಸಂಗ ಬಂತು, ಅದಕ್ಕೆ ನಾನು ಲೈವ್ ಹೊಂಟಿದ್ದೀನಿ. ಇವತ್ತು ಮೊನ್ನೆ ನಮ್ಮ ಮಾಜಿ ಸಂಸದರು, ನಮ್ಮ ಜಿಲ್ಲೆಯ ಮಾಜಿ ಮಂತ್ರಿ, ಮಾಜಿ ಕೇಂದ್ರ ಮಂತ್ರಿ, ಮಾಜಿ ಸಂಸದ ಶ್ರೀಮಾನ್ ಭಗವಂತ ಖೂಬಾಜಿ ಅವರು ಇವತ್ತು ನನ್ನ ಪಾಪನಾಶಕ ಅಭಿಷೇಕ ಇಟ್ಕೊಂಡಾರ. ಭಾಳ ಎಲ್ಲ ಜಿಲ್ಲೆಯ ಜನರ ಒಳಿತಿಗಾಗಿ ಮಾಡೀನಿ. ಈಶ್ವರ್ ಖಂಡ್ರೆ ಹಿಜಡಾರ, ಈಶ್ವರ್ ಖಂಡ್ರೆ ಮೂಗು ಕಟ್ಟಾಗ್ಯದ ಅದಾಗ್ಯದ ಅಂತಾರ. ಇವ್ರ ಅಧಿಕಾರದಾಗ ಇದ್ದಾಗ ಇವ್ರು ಏನ್ ಮಾಡ್ಯಾರ? ಇವತ್ತು ಈಶ್ವರ್ ಖಂಡ್ರೆ ಅವ್ರು ಪೊಲೀಸ್ ಹಚ್ಚಿ ಲಾಠಿ ಚಾರ್ಜ್ ಮಾಡಿಸ್ಲತ್ತಾರ ಅಂತ ಹೇಳ್ತಾರ, ಪೊಲೀಸರಿಗೆ ಹಚ್ಚೆಲ್ಲ ಅಂದಿಸ್ಲತ್ತಾರ, ದಬ್ಬಾಳಿಕೆ ಮಾಡ್ಲತ್ತಾರ ಅಂತ ಹೇಳ್ತಾರ, ಪೊಲೀಸರಿಗೆ ಹಚ್ಚಿ ಕೇಸ್ ಮಾಡಿಸ್ಲತ್ತಾರ ಅಂತ ಹೇಳ್ತಾರ. ನೀವೇನೇನ್ ಮಾಡಿರಿ ಭಗವಂತ ಖೂಬಾ? ಕರ್ಮ ರಿಪೀಟ್, ಕರ್ಮ ಬಿಡಲ್ಲ, ಕರ್ಮ ರಿಪೀಟ್. ಭಗವಂತ ಖೂಬಾಜಿ, ನೀವು ಮನೆಗೆ ಕುಂತೀರಿ, ಮನೆಗೆ ಕೂಡಿಸ್ತಾರ ಜನ ನಿಮ್ಗೆ. ನೀವು ಯಾವ ಕಾರ್ಯಕರ್ತರಿಗೆ ಇವತ್ತು ಸಿಂಹ ಗರ್ಜನೆ, ಹುಲಿ ಗರ್ಜನೆ ಅಲ್ಲತ್ತೀರಿ. ಒಂದು ಕಾರ್ಯಕರ್ತರಿಗೆ 10 ವರ್ಷದಾಗ ಬೆಳೆಸಿ ತೋರಿಸ್ರಿ. ಒಂದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಒಂದು 10 ವರ್ಷನಾಗ ನೀವು ಸೌಜನ್ಯಲ್ಲಿ ಮಾತಾಡಿ ನಡ್ಕೊಂಡಿದ್ದು ನಿಮ್ಗೆ ನೆನಪದ? ಇವತ್ತು ನೀವು ಅವ್ರು ಹಂಗೆ ನಡ್ಕೊಳತ್ತಾರ, ಹಿಂಗೆ ನಡ್ಕೊಳತ್ತಾರ ಅಂತೀರಿ. ಇಡೀ ಜಿಲ್ಲೆಗ ಯಾರು ಸರಿ ನೀವು ಚಲೋ ನಡ್ಕೊಂಡಿರಿ? ಇವತ್ತು ಈಶ್ವರ್ ಖಂಡ್ರೆ ಬಗ್ಗೆ ಮಾತಾಡ್ಲಿಕ್ಕೆ ನಿಮ್ಗೆ ನೈತಿಕತೆ ಇಲ್ಲ. ಅದ್ರಾಗ ಪಾರ್ಟಿ ನಮ್ಮ ಕಾರ್ಯಕರ್ತರು ಸಿಂಹ ಹುಲಿ ಗರ್ಜನೆ, ನಮ್ಮ ಕಾರ್ಯಕರ್ತರು ಅದು ಇದು ಅಲ್ಲತ್ತೀರಿ. ನಿಮ್ಮ ಕಾರ್ಯಕರ್ತರ ಬಗ್ಗೆ ನಿಮ್ ಕೂಡ್ಸಿದ್ದ ಮನ್ಯಾಗ ನಿಮ್ಮ ಕಾರ್ಯಕರ್ತರೇ. ಇದು ನೆನ್ಪಿಟ್ಕೋರಿ. ರಾಮಚಂದ್ರ ವೀರಪ್ಪ ಅವ್ರು ಇದ್ದಾಗ ಒಬ್ಬರು ಕಾರ್ಯಕರ್ತರು ಯಾರೇ ಮನೆಗೆ ಹೋದ್ರು ಕೂಡ್ಸ್ಕೊಂಡು ಚಾ ಕುಡಿಸಿ ಅವ್ರು ಏನು ಸಮಸ್ಯೆ ಅದ ಕೇಳಿಸ್ಕೊಂಡು ಆಲಿಸ್ ಕಳಿಸ್ತಿರೋರು. ಇಡೀ ಶಾಶ್ವತ ಗೆದ್ದಂತ ಬಿಜೆಪಿ ನಮ್ಮ ಜಿಲ್ಲೆ MP ನಿಮ್ಮ ವೈಯಕ್ತಿಕ ನಿಮ್ಮ ಸಲ ಕಳ್ಕೊಂಡ್ರಿ. ಭಗವಂತ ಖೂಬಾಜಿ ಅವರೇ ನೆನಪಿರ್ಲಿ. ನೀವು ಈಶ್ವರ್ ಖಂಡ್ರೆಯವ್ರಿಗೆ ಮನೆ ಕೂಡಿಸ್ತೀನಲ್ಲತ್ತೀರಿ. ಆ ಬಾಲ್ಕಿ ಸ್ವತ್ತದ ಅದ ನಿಮ್ ಪೂರಾ ಈ ಬಾಲ್ಕಿ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ವೋಟರ್ಸ್ ಗುತ್ತಿಗೆ ತಗೊಂಡ್ರಿ, ಅಧಿಕಾರ ಎಲ್ಲರೂ ಅಗ್ರಿಮೆಂಟ್ ಮಾಡ್ಕೊಂಡ್ರಿ. ಏನ್ ನೀವೇ ಓಟ್ ಹಾಕ್ತಿರಿ ವಸ್ತು ಇದ್ದಿಂದ ಜನರ ಕ್ಷೇತ್ರದ? ನಿಮ್ಮದ್ ಪೈಲೆ ನೋಡ್ಕೋರಿ. ಮನೆ ಕುಂತೀರಿ, ಸೋತ್ ಸುಣ್ಣಾಗಿರಿ. ನಿಮ್ ಹಾಲತ್ ನೋಡ್ಕೋರಿ ಪೈಲೆ. ನೀವು ಈಶ್ವರ್ ಖಂಡ್ರೆಗೆ ಏನ್ ಸೋರಿಸ್ತೀರಿ? ಬಿಟ್ಕೊಟ್ರದ ಕನಸಿನಾಗಿ ನೀವು ಶಾಶ್ವತ ಮನೆ ಕೊಡಿಸ್ತಾರೆ ನಿಮ್ಗೆ ಇನ್ನೂ ಜನ. ಇದೇ ರೀತಿ ನಡ್ಕೊಳತ್ತಿರಲ್ಲ. ಇಷ್ಟು ಜನ ರಾಜಕೀಯ ಮಾಡಿ ಜಿಲ್ಲಾ ಸತ್ಯಾನಾಶ ಮಾಡಿದ್ರಿ. ಇವತ್ತು ದಿವಸರಿ ನಾಟಕ ಮಾಡ್ಲತ್ತೀರಿ. ನೀವು ಅಧಿಕಾರ ಇದ್ದಾಗ ನೀವು ತಂದಿರಿ ಫಂಡ್, ನೀವು ಉದ್ಘಾಟನೆ ಮಾಡೋದಿತ್ತು. ಆಯ್ತು, ಮೋದಿಜಿ ಅವ್ರು ಮಾಡ್ಯಾರ, ಮಾಡ್ಲಿ, ಒಳ್ಳೇದಾಗ್ಯದ. ಎಲ್ಲರೂ ಕಲ್ತು ನೀವು ಅಧಿಕಾರದಾಗಿದ್ದ ನೀವು ಮಾಡಿರಿ. ಈಗ ಅವ್ರ ಅಧಿಕಾರದಾಗ ಮಾಡ್ಲಕ್ ಸಹಕಾರ ಮಾಡ್ರಿ ಒಬ್ಬರೊಬ್ಬರು. ಈ ಒಂದು ಡೆವಲಪ್ಮೆಂಟ್ ಇಲ್ಲಿ ಬರೇ ಪಕ್ಷ ತಗೊಂಡು ಬರೇ ನಾಟಕ ಕಂಪನಿಗಳಾಗ್ಯಾವ ಇಡೀ ಜಿಲ್ಲಾದಾಗ. ಬೆಳಗಾದ್ರ ಅವ್ನು ವಿರುದ್ಧ ಇವನಿಲ್ಲ. ಅದೇ ಜನರ ಬಗ್ಗೆ ಕಳ್ಕಳಿ ಇರ್ಲಿ, ಜನರ ಬಗ್ಗೆ ಹೋರಾಟ ಮಾಡ್ರಿ, ಜನರ ಬಗ್ಗೆ ಮಾತಾಡ್ರಿ. ಅದು ಏನೂ ಇಲ್ಲ. ರೈತರ ಕಬ್ಬು ಪೇಮೆಂಟ್ ಸಿಗಲ್ಲ ಹೊಂಟದ. ಕಬ್ಬು ಫ್ಯಾಕ್ಟ್ರಿಗಳು ಬರೋಬರಿಲ್ಲ. ಆ ಹಲಿಗೇಟ್ ಫ್ಯಾಕ್ಟ್ರಿ ಬಂದಾಯ್ತು. ಇಂಡಸ್ಟ್ರಿ ಏರಿಯಾ ಕೆಮಿಕಲ್ ದುನಿಯಾ ಸಾವಿರಾರು ಜನ ಹುಮ್ನಾಬಾದ್ ಹೈಯೆಸ್ಟ್ ಕ್ಯಾನ್ಸರ್ ಪೇಷಂಟ್ ಹುಮ್ನಾಬಾದ್ ಕ್ಷೇತ್ರದಾಗರ. ಆ ಇಂಡಸ್ಟ್ರಿಯಲ್ ಏರಿಯಾದಿಂದ ಅದ್ರ ಸಹಿತ ಹೋರಾಟ ಮಾಡ್ರಿ. ಒಂದರ ಜನಪರ, ಗರೀಬರ ಪರ, ಒಳ್ಳೆಯ ಪರ ಮಾಡ್ರಿ. ಭಗವಂತ ಖೂಬಾಜಿ ಅವರೇ, ಇನ್ನ ಮನೆ ಕುಂತ್ರು ನಿಮ್ಗೆ ಅರಿವು ಬರಲ್ಲ. ನೀವು ಎಷ್ಟು ಮಂದಿ ಮೇಲೆ ಕೇಸ್ ಮಾಡಿಸಿಲ್ಲ, ನೀವು ಎಷ್ಟು ಮಂದಿ ಮೇಲೆ ರೌಡಿ ಶೀಟ್ ತೆಗಿಸಿಲ್ಲ, ನೆನ್ಪು ಮಾಡ್ಕೋರಿ. ಇಡೀ ನೀವು ಸೆಂಟ್ರಲ್ ಮಿನಿಸ್ಟರ್ ಇದ್ದಾಗ ನಿಮ್ಗೆ ಒಂದು ಶಾಸಕ ನಿಮ್ಮ ಪಾರ್ಟಿ ಇದೆ, ಬಸವ ಕಲ್ಯಾಣದಾಗ ನಿಮ್ ಗಾಡಿಗೆ ಅಟ್ಟಾಡ್ಸ್ಕೊಂಡು ಚಪ್ಪಲಿ ತೋರಿಸಿ ನಿಮ್ ಜಗಳ ಆಡ್ತಾರೆ. ರಾಜಕೀಯ ಬರ್ಲಿ. ಯಾವ ತತ್ವ ಸಿದ್ಧಾಂತ, ಯಾವ ಮಾನವ ಹಕ್ಕು ಇದ್ದಿಲ್ಲ ಅವತ್ತ. ಇವತ್ತು ಮಾನವ ಹಕ್ಕು ಕೇಸ್ ಮಾಡ್ತೀನಲ್ಲತ್ತೀರಿ, ಅವತ್ತು ಮಾನವ ಹಕ್ಕು ಇದ್ದಿಲ್ಲ. ನೆನ್ಪು ಮಾಡ್ಕೋರಿ ಇವೆಲ್ಲ. ನೀವ್ ಏನ್ ಸಾಧ್ಯ ಇದ್ರಿ, ನೀವ್ ಹೆಂಗ್ ನಡ್ಕೊಂಡ್ರಿ, ಎಷ್ಟ್ ಮಂದಿಗೆ ಮಣ್ಣು ಮಾಡಿದ್ರಿ. ಕರ್ಮ ರಿಪೀಟ್ ದೇವ್ರು ಬಿಡಲ್ಲ. ಅದೇ ಪಾಪನಾಸ್ ದೇವ್ರು ಬಿಡಲ್ಲ. ನಿಮ್ಗ
ನಾವು ಶಿವಭಕ್ತರೇ ಇದ್ದೇವು, ನಾವು ಸನಾತನ ಧರ್ಮದವರೇ ಇದ್ದೇವು. ಎಲ್ಲರೂ ಬರೋರು ಎಲ್ಲರೂ ಸನಾತನ ಧರ್ಮದವರು, ಎಲ್ಲರೂ ದೇವ್ರಿಗೆ ನಂಬೋರು ಯಾರು ದೇವ್ರಿಗೆ ನಂಬಲಾರ್ದವ್ರು ಯಾರು ಇಲ್ಲ. ಸುಮ್ಮ ಜನರಿಗೆ ಕಾರ್ಯಕರ್ತರಿಗೆ ಮೊಹರ ಮಾಡ್ಕೊಂಡು ನೀವು ಹೋಗಿ ಅಂತ ನಿಂತ ನೀವು ವೈಯಕ್ತಿಕ ಪ್ರಿಸ್ಟೇಸ್ ಅಲ್ಲಿ ನೀವು ಎಲ್ಲ ಜನರಿಗೆ ಹಾಳು ಮಾಡ್ಲತ್ತೀರಿ, ಕಾರ್ಯಕರ್ತರಿಗೆ ಹಾಳು ಮಾಡ್ಲತ್ತೀರಿ. ಭಗವಂತ ಖೂಬಾಜಿ, ನೀವು ಹೆಂಗೆ ನಡ್ಕೊಂಡ್ರಿ ಜನ ಸರಿ ನೆನ್ಪು ಮಾಡ್ಕೊರಿ. ರಾತ್ರಿ ದಿನ ಅವೇ ಕನಸ್ಕೊಳ್ತಾವ ನಿಮಗೀಗ. ಯಾಕಂದ್ರೆ ಮಾಡಿರಿ, ನೀವು ನಡ್ಕೊಂಡ್ರಿ ಆ ರೀತಿ. ಒಬ್ಬೊಬ್ಬರಿಗೆ ಮಣ್ಣು ಮಾಡಿರಿ, ಮಣ್ಣು ಒಬ್ಬರು ಯಾರ ಸೌಜನ್ಯಕ ಒಂದು ಫೋನ್ನಾಗ ಒಬ್ಬರು ಸರಿ ಮಾತಾಡಿಲ್ಲ. ಮಠದೀಶರು ಯಾರ ಸಮಸ್ಯೆ ತೊಗೊಂಡು ಬಂದಾಗ ಚಲೋ ಸ್ಪಂದಿಸಿಲ್ಲ. ಇಡೀ ಜಿಲ್ಲದ ಯಾರ ಹಿರಿಯರು ಬಂದ್ರು ಭೀ ಯಾವ ಊರ್ ಸಮಸ್ಯೆ ಸಮಾಜ ಸಮಸ್ಯೆ ಅಂದಾಗೂ ಸ್ಪಂದಿಸಿಲ್ಲ ನೀವು. ಅವೆಲ್ಲ ನೆನ್ಪು ಮಾಡ್ಕೊರಿ. ಇವತ್ತು ಕುಂತು ನೀವು ಮಾತಾಡಕ್ ಬರ್ನೋಡ್ದು ಅಷ್ಟು ಬಿ ಪಿ ಏನದ ನಿಮ್ಗೆ. ಆರಾಮಿರ್ರಿ, ಕೂಲ್ ಆಗಿರ್ರಿ. ಸೋತಿರಂದ್ರು ಗಬರಸ್ಲಕ್ ಹೋಗ್ಬಿಡ್ರಿ. ಆರಾಮ್ ಕೂಡ್ಸ ನಿಮ್ ಮನೆ ಜನ. ಯಾಕಂದ್ರೆ ನೀವು ಎಲಿಜಿಬಲ್ ಇಲ್ಲ ಅಂತ ಗೊತ್ತಾಗ್ಯದ ಜನರಿಗೆ. ಅದಕ್ಕೆ ಆರಾಮಿರ್ರಿ. ಆರಾಮಿದ್ದು ಸುಮ್ಮ ಹೈ ಬಿ ಪಿ ಮಾಡ್ಕೊಂಡು ಒಂದಾಗ್ಯದು ಸುಮ್ಮನೆ ಲಪಡ ಮಾಡ್ಕೊತ ಪಾಪದ ಶಿವಲಿಂಗ್ ನೋಡ್ಕೋತಾರ. ಶಿವಲಿಂಗ್ ದೇವ್ರ ಶಿವ ಭಕ್ತರು ಎಲ್ಲರೂ ಇದ್ದು ಯಾರ್ಯಾರಿಗೆ ಏನೋ ನೋಡ್ಕೊಳತ್ತಾರ ನೋಡ್ಕೊಂಡ ನೀವು ನೋಡ್ಕೊಂಡು ನಿಮ್ ಮನೆಗೆ ಕೂಡ್ಸನ. ನೀವು ಎಸ್ ಮಂದಿ ಕರ್ಮ ರಿಪೀಟ್, ಎಸ್ ಮಂದಿಗೆ ಮನೆಗೆ ಕೂಡ್ಸ್ಲಿರಿ, ಎಸ್ ಮಂದಿಗೆ ಟಿ.ಪಿ ಕೊಡಲ್ಲ ಅಂದ್ರಿ, ಎಸ್ ಮಂದಿ ಗ್ರಾಮ ನೀವು ಏನೇನ್ ಮಾತಾಡ್ರಿ ಎಲ್ಲ ನೆನ್ಪು ಮಾಡ್ಕೊರಿ. ಭಗವಂತ ಕುಬಾ ಹರಿತ ಸಮುದ್ರದ ಇದು. ಇವತ್ತು ಯಾರೋ ಅಧಿಕಾರದಾಗ ಇರ್ತಾರ, ನಾಳೆ ಯಾರೋ ಅಧಿಕಾರದಾಗ ಇರ್ತಾರ, ನಾಡ್ದು ಯಾರೋ ಇರ್ತಾರ. ಇದು ಯಾರಪ್ಪನ ಸ್ವತ್ತಲ್ಲ ಅಧಿಕಾರ. ಜನರ ಜೊತೆ ನಾವು ಚಲೋ ಇದ್ದಾಗ ಕಾರ್ಯಕರ್ತರಿಗೆ ವೋಟರ್ಸ್ಗೆ ನಾವು ಅಣ್ಣ ತಮ್ಮರಪ್ಪ ತಿಳ್ಕೊಂಡ್ರು ನಮ್ಗೆ ಪದೇ ಪದೇ ಗೆಲ್ಲಿಸ್ತಾರ. ಗೆದ್ದ ಮೇಲೆ ನಾವು ಎಕ್ಸಾಂಪಲ್ ಪಾಸ್ ಆಗಿಲ್ಲ, ಅಪ್ಪನ ಆಸ್ತಿ ಇಲ್ಲ, ಮತ್ತನ್ನ ಮಾಡಿ ಬರಬಾರೆ ಜನರೇ. ನೀವು ತಪ್ಪು ಮಾಡಿರಿ, ನಿಮ್ ಕೂಡ್ಸ್ಯಾರ ಮನ್ಯಾಗ ಆರಾಮಿರ್ರಿ. ಸುಮ್ಮ ಇದು ಮಾಡ್ಕೊಂಡು ಎಲ್ಲ ಕಾರ್ಯಕರ್ತರು ಗುಮ್ರಾ ಮಾಡಿ ನಿಮ್ ಪಾರ್ಟಿ ಕಾರ್ಯಕರ್ತರ ಮೇಲೆ ಎಸ್ ಮಂದಿ ಮೇಲೆ ಕೇಸ್ ಮಾಡ್ಸಿಲ್ರಿ? ಮಾಡ್ಸಿರಿ, ನೆನ್ಪು ಮಾಡ್ಕೊರಿ. ನೀವು ಚಕ್ಕ ಚುಟಾಸದ ಈಶ್ವರ್ ಖಂಡ್ರೆ ನೀವು ಈಶ್ವರ್ ಖಂಡ್ರೆ ಏನು ಮಾಡ್ಲಕ್ಕಾಗಲ್ಲ ನಿಮ್ಗ. ನೀವು ಸೆಂಟ್ರಲ್ ಮಿನಿಸ್ಟರ್ ಇದ್ದಾಗ ಈಶ್ವರ್ ಖಂಡ್ರೆ ಅವ್ರಿಗೆ ಏನ್ ಮಾಡ್ಲಕ್ಕಾಗಿಲ್ಲ. ಈಗ ಏನ್ ಮಾಡ್ತೀರಿ ಭಗವಂತ ಖೂಬಾಜಿ ಅವರೇ? ನೀವು ಮಾತಾಡಿದ್ರೆ ನನಗೂ ಬರ್ತದ, ಬಟ್ ನಾಡಲ್ಲ. ನಮ್ಗೆ ಸಂಸ್ಕೃತಿ ಕಲಿಸಿದವ್ರ ನೀವು ಎಸ್ ಮಂದಿ ಮೇಲೆ ಕೇಸ್ ಮಾಡ್ಸಿಲ್ರಿ. ಒಳಗ ಉರಿತದ ಇಂತ ನನ್ನಂತ ಸಾವಿರಾರು ಜನರಿಗೆ ನೀವು ಪರೀಕ್ಷೆ ಮಾಡಿರಿ. ಒಳ್ಳೇದು ಮಾಡಿದ್ರೆ ಉಳಿಗಾಲ ಇಲ್ಲ ಈ ಜಮಾನದ ಕಲಿಯುಗದ ಇದು. ಯಾವಾಗೆ ರಿಪೀಟ್ ಅರ್ಜೆಂಟ್. ಈಗಿಲ್ಲ ಮುತ್ತೆ ಮಾಡೋದು ಮೊಮ್ಮಕ್ಕಳು ಮಾಡೋದು ಏನೇನೈತಿ ಈಗಿಲ್ಲ. ನೀವು ಮಾಡಿದ್ ನೀವೇ ಬೋಗಿಸ್ಬೇಕು, ನಾ ಮಾಡಿದ್ ನಾನೇ ಬೋಗಿಸ್ಬೇಕು. ನೀವು ಯಾರಿಂದ ಕೆಟ್ಟದಾಗ್ಲತ್ತ ನೋಡಿ ಖುಷಿ ಪಡ್ತಿದ್ರಿ, ಏಟೇಟ್ ಪ್ರೆಷರ್ ಹಾಕ್ತಿದ್ರಿ ಅಧಿಕಾರಿಗಳಿಗೆ, ಎಸ್ ಪಿ ಎಡಿಸಲ್ ಎಸ್ ಪಿಗೆ ಎಲ್ಲ ಹೇಳ್ಸಿ ಕಳಿಸಿ ಎದುರು ಕೂಡಿಸಿ ಕೇಸ್ ಮಾಡಿಸಿ. ನೆನ್ಪು ಹೋಗ್ಯಾವ ಭಗವಂತ ಕುಬಾ ಅವ್ರ ಇವೆಲ್ಲ ನೆನ್ಪು ಹೋಗಲ್ಲ ಜನರಾಗ. ಇವೆಲ್ಲ ನೆನ್ಪಿರ್ತಾವ. ನೀವೆಲ್ಲ ನೆನ್ಪೋಯ್ತು ಅಂತ ತಿಳ್ಕೊಂಡಿರ್ಬೇಕು. ನೀವೇನೊಂದು ಯಾರೋ ಅವರ ತಾಲೂಕಲ್ಲಿಂದ ಮಾಸ್ತರ್ ಮಾತಾಡೋದು ಅವ್ರ ಮೇಲೆ ಕೇಸ್ ಮಾಡಿಸಿದ್ರಿ ನೀವು. ಫರ್ಟಿಲೈಸರ್ಸ್ ಅಲ್ಲಿ ಏನೋ ಕೇಳಿದ್ರ ಎಷ್ಟು ದೊಡ್ಡ ಮನಸ್ಸದ ನಿಮ್ದು. ಇದನ್ನ ಅರ್ಥ ಮಾಡ್ಕೊರಿ. ಯಾಕೆ ಸುಮ್ಮನೆ ಕಾಂಟ್ರವರ್ಸಿ ಮಾಡಿ ಇಡೀ ಜಿಲ್ಲಾ ಹೆಸರು ಹಾಳು ಮಾಡ್ಲತ್ತೀರಿ? ಪಕ್ಷದ ಹಾಳಾಗ್ಯದ ನಿಮ್ಲಿಂದ. ಈಗ ಜಿಲ್ಲಾ ಹಾಳು ಮಾಡ್ಲಕ್ ಹೋಗ್ಬೇಡ್ರಿ. ಆರಾಮಿಲ್ಲ, ಜನರು ಕೂಡ್ಸ್ಯಾರ ಪೇಷನ್ಸ್ ನೋಡ್ಕೋತೀರಿ ಏನೇನ್ ಕೆಲಸ ಅನ್ನೋ ಏನೇನಿಲ್ಲ, ಯಾರ ಹೆಂಗ ಈಗ ಅರ್ಥ ಮಾಡ್ಕೊಂಡು ಕಲ್ತ್ಕೋರಿ, ಹುಷಾರಾಗ್ರಿ. ಇಷ್ಟೇ ಹೇಳ್ತೀನಿ. ಯಾಕಂದ್ರ ತೋಲ್ ಓವರ್ ಆಗ್ಬಾರ್ದು ಮನುಷ್ಯಗ್ರಿ. ತಾವು ಸಾಧ್ಯ ಇರ್ಬೇಕು. ತಾವು ಸಾಧ್ಯ ಇದ್ದು ನೀವು ಮಾಡ್ರಿ. ನೀವು ಸಾಧ್ಯ ಇದ್ದು ನೀವು ಮಾಡಿದ್ರೆ ಜನರು ಒಳ್ಳೆಯವ್ರಪ್ಪ ಅಂತೇಳಿ ಅಂತಾರ. ಅದಕ್ಕೆ ದಯವಿಟ್ಟು ಯಾರ ಬಗ್ಗೆ ಭೀ ಅಷ್ಟು ಅಗೌರವ. ಒಂದು ಜಿಲ್ಲಾದ ಉಸ್ತುವಾರಿ ಮಂತ್ರಿ ಅರ ಘನತೆ ಕರ್ನಾಟಕ ರಾಜ್ಯ ಸರ್ಕಾರದಾಗ ಒಂದು ಮಧ್ಯಬರಿ ಮಂತ್ರಿ ಸ್ಥಾನ ಅದ. ಅವ್ರಿಗೆ ಕಚ್ಚಡ ಹಿಜಡ ಮೂಗು ಅವೆಲ್ಲ ಸೌಜನ್ಯ ನಿಮ್ಗೆ ಒಪ್ತದೇನ್ರಿ? ನೀವು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದವ್ರು ಇದ್ದೀರಿ, ಒಪ್ತದೇನು ಹೇಳ್ರಿ? ನೀವು ಮನ್ಸಿಗಾದ್ರೆ ಎಲ್ಲರ ಕ್ವಶನ್ ಮಾಡ್ಕೊರಿ. ನೀವು ಏನೇನು ತಪ್ಪು ಮಾಡ್ರಿ, ಯಾಕೆ ಕುಡ್ಚಾರ ಮತ್ತೆ ಈಗೂ ಅದೇ ತಪ್ಪು ಮಾಡಿದ್ರೆ ಹೆಂಗ್ರಿ? ಜನರ ಮುಗ್ದರಿಲ್ಲ, ಭಾಳ ಹುಷಾರರ. ನೀವು ಸುಮ್ಮನೆ ಕೂತ್ರೆ ಚಲೋ ಇದ್ರೆ ಮತ್ತೆ ನೋಡ್ತಾರ ಜನ, ಇಲ್ಲಾಂದ್ರೆ ಮತ್ತೆ ಪರ್ಮನೆಂಟ್ ಕೂಡಿಸ್ತಾರ ಮನ್ಯಾಗ. ಭಗವಂತ ಖೂಬಾಜಿ ಅವರೇ, ನಮ್ಮಂತ ನೊಂದೋರು ತಕ್ಲೀಫ್ ನೀವು ಎಸ್ ಮಂದಿಗೆ ನೀವು ಇದ್ದು ಕೊಲ್ಲಿರಿ. ಎಸ್ ಮಂದಿಗೆ ಇದ್ದು ಕೊಲ್ಲಿರಿ ಅಂದ್ರೆ ನೀವು ಇಕ್ಕಿ ಕೊಲ್ಲಿರಿ. ನಿಮ್ಮಂತ ಸುಳ್ಳ, ನಿಮ್ಮಂತ ಲೋಫರ, ನಿಮ್ಮಂತ ಲುಚ್ಚ, ನಿಮ್ಮಂತ ಕಚಡ ಈ ಜಗತ್ತಿನಾಗ ಭೀ ಯಾರು ಸಿಗಲ್ಲೇನೋ ಅಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ. ಧನ್ಯವಾದ ಜನರೇ. ಇದು ಯಾರ ಸಲಿಂದಿಲ್ಲ, ವೈಯಕ್ತಿಕ ಅವ್ರೊಬ್ಬರ ಸಲಿಂದೆ. ಅವ್ರು ಮಾತಾಡ್ಯಾರ, ಅವ್ರು ಮಾಡ್ಯಾರ ಕರ್ಮಗಳ ಬಗ್ಗೆ ಅವ್ರ ಬಗ್ಗೆ ಮಾತಾಡಿದ ಗೆಳೆಯರೇ.